ಇವತ್ತಿನ ಕಾರ್ಯಕ್ರಮ ಸುಮಾರು 750 ಕೋಟಿಗೂ ಹೆಚ್ಚು ಕಾರ್ಯಕ್ರಮಗಳನ್ನು ಇವತ್ತು ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ. ಆ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಬಂದಿದ್ದೀವಿ. ದೆಹಲಿನಲ್ಲಿ ಇದರದ್ದು ಮ್ಯಾಕ್ರೋ ಕ್ಲಾಸ್ ಸಮ್ಮೇಳನ ಇತ್ತು, ಭಾಗೀದಾರ್ ಸಮ್ಮೇಳನ. ಅದಕ್ಕೆ ಹೋಗಿದ್ದೆ ನಾನು ಒನ್ ಆಫ್ ದಿ ಮೆಂಬರ್ಸ್ ಇನ್ ದಿ ಅಡ್ವೈಸರಿ ಕೌನ್ಸಿಲ್ ಬ್ಯಾಕ್ವರ್ಡ್ ಕ್ಲಾಸಸ್ OBC. ಯತೀಂದ್ರ ಸಿದ್ದರಾಮಯ್ಯನವರು ಯತೀಂದ್ರ ಅವರು ತಮ್ಮ ತಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರಂತೆ ಕೆಲಸ ಮಾಡಿದ್ದಾರೆ ಅನ್ನುವಂಥ ಒಂದು ಪ್ರಶಂಸೆ. ಯತೀಂದ್ರ ಅವರು ತಮ್ಮ ತಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರಂತೆ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಪ್ರಶಂಸೆ. ಬಿಜೆಪಿಗಿನ್ನ ಜಾಸ್ತಿ ಮಾಡಿದ್ದೀವಿ ನಾವು. ಬಿಜೆಪಿಯವರು ಏನು ಮಾಡಿಲ್ಲ, ನಾವು ಮಾಡಿದ್ದೀವಿ. ಹಾಸನ ಮಹಾನಗರ ಪಾಲಿಕೆಗೆ ಮೇಲ್ದರ್ಜೆಗೆ ಹೇಳಿದ್ದಾರೆ ಸರ್. ಹಾಸನ ಮಹಾನಗರ ಪಾಲಿಕೆ ಮೇಲ್ದರ್ಜೆಗೆ ಏರಿಸಿದರೆ ಆದರೆ 200 ಕೋಟಿ ರೂಪಾಯಿ ಕೊಡಲ್ಲ ಅಂತ ಹೇಳಿ ಆರ್ಟಿಐಯಿಂದ ಲೆಟರ್ ಬರೆದಿದ್ದಾರೆ ಸರ್. ಯಾರು? ಆರ್ಥಿಕ ಇಲಾಖೆ ಅಧೀನ ಕಾರ್ಯದರ್ಶಿಗಳು ಸರ್. ಆರ್ಥಿಕ ಇಲಾಖೆ ಅಧೀನ ಕಾರ್ಯದರ್ಶಿಗಳು ಇನ್ನು 3 ವರ್ಷ ಯಾವುದೇ ಅನುದಾನ ಕೊಡಕ್ಕಾಗಲ್ಲ, ಮತ್ತೆ ಹುದ್ದೆಗಳನ್ನು ಭರ್ತಿ ಇಲ್ಲಿಗೆ ಹಾಸನ ಮಹಾನಗರ ಪಾಲಿಕೆಗೆ ನಾನು ನೋಡ್ತೀನಿ, ಅದು ವಿಚಾರ ರಸಗೊಬ್ಬರ ವಿಚಾರ ಮಾಡ್ತೀನಿ. ನಡ್ರಿ, ಇವತ್ತಿನ ಕಾರ್ಯಕ್ರಮ ಸುಮಾರು 750 ಕೋಟಿಗೂ ಹೆಚ್ಚು ಕಾರ್ಯಕ್ರಮಗಳನ್ನು ಇವತ್ತು ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ. ಆ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಬಂದಿದ್ದೀವಿ. ದೆಹಲಿನಲ್ಲಿ ಇದರದ್ದು ಮ್ಯಾಕ್ರೋ ಕ್ಲಾಸ್ ಸಮ್ಮೇಳನ ಇತ್ತು, ಭಾಗೀದಾರ್ ಸಮ್ಮೇಳನ. ಅದಕ್ಕೆ ಹೋಗಿದ್ದೆ ನಾನು ಒನ್ ಆಫ್ ದಿ ಮೆಂಬರ್ಸ್ ಇನ್ ದಿ ಅಡ್ವೈಸರಿ ಕೌನ್ಸಿಲ್ ಬ್ಯಾಕ್ವರ್ಡ್ ಕ್ಲಾಸಸ್ OBC. ಯತೀಂದ್ರ ಸಿದ್ದರಾಮಯ್ಯನವರು ಯತೀಂದ್ರ ಅವರು ತಮ್ಮ ತಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರಂತೆ ಕೆಲಸ ಮಾಡಿದ್ದಾರೆ ಅನ್ನುವಂಥ ಒಂದು ಪ್ರಶಂಸೆ. ಯತೀಂದ್ರ ಅವರು ತಮ್ಮ ತಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರಂತೆ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಪ್ರಶಂಸೆ. ಬಿಜೆಪಿಗಿನ್ನ ಜಾಸ್ತಿ ಮಾಡಿದ್ದೀವಿ ನಾವು. ಬಿಜೆಪಿಯವರು ಏನು ಮಾಡಿಲ್ಲ, ನಾವು ಮಾಡಿದ್ದೀವಿ. ಹಾಸನ ಮಹಾನಗರ ಪಾಲಿಕೆಗೆ ಮೇಲ್ದರ್ಜೆಗೆ ಹೇಳಿದ್ದಾರೆ ಸರ್. ಹಾಸನ ಮಹಾನಗರ ಪಾಲಿಕೆ ಮೇಲ್ದರ್ಜೆಗೆ ಏರಿಸಿದರೆ ಆದರೆ 200 ಕೋಟಿ ರೂಪಾಯಿ ಕೊಡಲ್ಲ ಅಂತ ಹೇಳಿ ಆರ್ಟಿಐಯಿಂದ ಲೆಟರ್ ಬರೆದಿದ್ದಾರೆ ಸರ್. ಯಾರು? ಆರ್ಥಿಕ ಇಲಾಖೆ ಅಧೀನ ಕಾರ್ಯದರ್ಶಿಗಳು ಸರ್. ಆರ್ಥಿಕ ಇಲಾಖೆ ಅಧೀನ ಕಾರ್ಯದರ್ಶಿಗಳು ಇನ್ನು 3 ವರ್ಷ ಯಾವುದೇ ಅನುದಾನ ಕೊಡಕ್ಕಾಗಲ್ಲ, ಮತ್ತೆ ಹುದ್ದೆಗಳನ್ನು ಭರ್ತಿ ಇಲ್ಲಿಗೆ ಹಾಸನ ಮಹಾನಗರ ಪಾಲಿಕೆಗೆ ನಾನು ನೋಡ್ತೀನಿ, ಅದು ವಿಚಾರ ರಸಗೊಬ್ಬರ ವಿಚಾರ ಮಾಡ್ತೀನಿ. ನಡ್ರಿ, ಇವತ್ತಿನ ಕಾರ್ಯಕ್ರಮ ಸುಮಾರು 750 ಕೋಟಿಗೂ ಹೆಚ್ಚು ಕಾರ್ಯಕ್ರಮಗಳನ್ನು ಇವತ್ತು ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ. ಆ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಬಂದಿದ್ದೀವಿ. ಇವತ್ತಿನ ಕಾರ್ಯಕ್ರಮ ಸುಮಾರು 750 ಕೋಟಿಗೂ ಹೆಚ್ಚು ಕಾರ್ಯಕ್ರಮಗಳನ್ನು ಇವತ್ತು ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ. ಆ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಬಂದಿದ್ದೀವಿ. ದೆಹಲಿನಲ್ಲಿ ಇದರದ್ದು ಮ್ಯಾಕ್ರೋ ಕ್ಲಾಸ್ ಸಮ್ಮೇಳನ ಇತ್ತು, ಭಾಗೀದಾರ್ ಸಮ್ಮೇಳನ. ಅದಕ್ಕೆ ಹೋಗಿದ್ದೆ ನಾನು ಒನ್ ಆಫ್ ದಿ ಮೆಂಬರ್ಸ್ ಇನ್ ದಿ ಅಡ್ವೈಸರಿ ಕೌನ್ಸಿಲ್
ಬ್ಯಾಕ್ವರ್ಡ್ ಕ್ಲಾಸಸ್ OBC. ಯತೀಂದ್ರ ಸಿದ್ದರಾಮಯ್ಯನವರು ಯತೀಂದ್ರ ಅವರು ತಮ್ಮ ತಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರಂತೆ ಕೆಲಸ ಮಾಡಿದ್ದಾರೆ ಅನ್ನುವಂಥ ಒಂದು ಪ್ರಶಂಸೆ. ಯತೀಂದ್ರ ಅವರು ತಮ್ಮ ತಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರಂತೆ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಪ್ರಶಂಸೆ. ಇನ್ನಷ್ಟೇ ಅನುದಾನವನ್ನು ನಮ್ಮ ತಂದೆ ಕೊಟ್ಟಿದ್ದಾರೆ. BJPಗಿನ್ನ ಜಾಸ್ತಿ ಮಾಡಿದ್ದೀವಿ ನಾವು. BJP ಅವರು ಏನು ಮಾಡಿಲ್ಲ, ನಾವು ಮಾಡಿದ್ದೀವಿ. ಹಾಸನ ಮಹಾನಗರ ಪಾಲಿಕೆಗೆ ಮೇಲ್ದರ್ಜೆಗೆ ಹೇಳಿದ್ದಾರೆ ಸರ್. ಹಾಸನ ಮಹಾನಗರ ಪಾಲಿಕೆ ಮೇಲ್ದರ್ಜೆಗೆ ಏರಿಸಿದರೆ ಆದ್ರೆ 200 ಕೋಟಿ ರೂಪಾಯಿ ಕೊಡಲ್ಲ ಅಂತ ಹೇಳಿ ಆರ್ಟಿಐಯಿಂದ ಲೆಟರ್ ಬರೆದಿದ್ದಾರೆ ಸರ್. ಯಾರು? ಆರ್ಥಿಕ ಇಲಾಖೆ ಅಧೀನ ಕಾರ್ಯದರ್ಶಿಗಳು ಸರ್. ಆರ್ಥಿಕ ಇಲಾಖೆ ಅಧೀನ ಕಾರ್ಯದರ್ಶಿಗಳು ಈಗ ಇನ್ನು 3 ವರ್ಷ ಯಾವುದೇ ಅನುದಾನ ಕೊಡಕ್ಕಾಗಲ್ಲ, ಮತ್ತೆ ಹುದ್ದೆಗಳನ್ನು ಭರ್ತಿ ಮಾಡೋಕ್ಕಾಗಲ್ಲ ಅಂತ ಹಾಸನ ಮಹಾನಗರ ಪಾಲಿಕೆಗೆ. ನಾನು ನೋಡ್ತೀನಿ ಅದು ವಿಚಾರ ಸರ್, ಈಗ ರಸಗೊಬ್ಬರ ವಿಚಾರ ಮಾಡ್ತೀನಿ ನಡ್ರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.